ನಮಸ್ಕಾರ. ಸಿಟಿವಿ ನ್ಯೂಸ್ ಇಂದ ನಾನು ನಿಮ್ಮ ಜಾನು. ಸೊ ಈ ದಿನ ನಾವು ಸ್ಟ್ರೆಸ್ ಬಸ್ಟರ್ ಎಪಿಸೋಡ್ಗೆ ನ್ಯೂ ಹಾರಿಸನ್ ಸ್ಕೂಲ್ಗೆ ಬಂದಿದ್ದೀವಿ. ಸೊ ನೋಡೋಣ ಇಲ್ಲಿ ಸ್ಟೂಡೆಂಟ್ಸು ಯಾವ ಥರ ಆ್ಯಕ್ಟಿವಿಟಿಯಲ್ಲಿ ಎಂಗೇಜ್ ಆಗ್ತಾರೆ, ಹಾಗೆ ಯಾವ ಥರ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಕ್ಯೂಟ್ ನೇಮ್ ಇನ್ ಬಾಯ್ಸ್. ಕಾರ್ತಿಕ್. ಕಾರ್ತಿಕ್. ಯಾಕೆ? ನಂಗೆ ಇಷ್ಟ. ಓಕೆ, ಕಾರ್ತಿಕ್ ಯಾರು ಗೊತ್ತಿಲ್ಲ. ಓಕೆ, ನಿಮಗೆ? ನಮ್ಗೆ ಸಾಗರ್. ಸಾಗರ್. ಯಾಕೆ? ಅವ್ರು ನಮ್ಮ ಅಣ್ಣ ಹೆಸರು ಅದು. ಅನ್ನ ಇಸು ಕ್ಯೂಟ್ ಆಗಿರ್ತಾರಾ? ಪರವಾಗಿಲ್ಲ, ನನ್ಕಿನ್ನ ಸ್ವಲ್ಪ ಏನಿಲ್ಲ. ನಿಮ್ಗಿನ ಸ್ವಲ್ಪ ಏನಿಲ್ಲ. ಸರಿ ಆಯ್ತು. ನಿಮ್ಗೆ? ಚಿನ್ನು. ಚಿನ್ನು. ಯಾರು ಚಿನ್ನು? ನಮ್ಮ ಅಣ್ಣ. ಅನ್ನ. ಹೇಗಿರ್ತಾರನ್ನ? ಚೆನ್ನಾಗಿರ್ತಾರೆ. ಓಕೆ, ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಹೇಗಿರುತ್ತೆ? ಬಾಂಡಿಂಗ್ ಕ್ಯೂಟೆಸ್ಟ್ ಬಾಂಡ್. ಟೇಸ್ಟ್ ಬಾಂಡ್. ಓಕೆ, ಜಗಳ ಆಡ್ತೀರಾ ನೀವು? ಅಂದರೆ ಅವಾಗ 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 ಅವಾಗ. ಓಕೆ, ಜಗಳ ಆಡಿದಾಗ ಯಾರು ಸೋಲ್ತೀರಾ? ನಿಮ್ಮ ಅಣ್ಣನ ನೀವಾ? ನಮ್ಮ ಅಣ್ಣ. ಅಣ್ಣನೇ. ಯಾಕೆ ನೀವು ಸೋಲಲ್ಲ? ಇಲ್ಲ, ನಾವು ರಿಪೀಟ್ ಮಾಡ್ತೀವಿ. ನಾನು ಕಿತ್ಲಾಡ್ತೀನಿ, ಆದರೆ ನಾವು ಅಣ್ಣನೇ ಗೆಲ್ತೀವಿ. ಅವ್ರನ್ನೇ ಗೆಲ್ಲಿಸ್ತೀರಾ? ನೀವೇ ಗೆಲ್ಲಿಸ್ತೀರಾ? ಅಣ್ಣ ಹೊಡಿತಾರೆ, ಅವರೇ ಹೊಡಿತಾರೆ, ಅವರೇ ಬೈತಾರೆ, ನಾವು ಸುಮ್ಮನೆ ಇರ್ಬೇಕಷ್ಟೇ. ನೀವು ಸುಮ್ಮನೆ ಇರ್ತೀರಾ? ಓಕೆ ಆಯಿತು. ನಿಮ್ಮ ಮನೆಯಲ್ಲಿ ಏನಾದರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಜಾಸ್ತಿ ಯಾರು ಸಪೋರ್ಟ್ ಮಾಡ್ತಾರೆ ನಿಮಗೆ? ಅಮ್ಮ. ಅಮ್ಮ. ಯಾರ್ಯಾರು ಇರ್ತೀರಾ ಮನೆಯಲ್ಲಿ? ನಾನು, ಅಮ್ಮ, ಅಪ್ಪ, ಅಕ್ಕ. ಅಕ್ಕ. ಅಕ್ಕ ಏನು ಮಾಡ್ತಿರ್ತಾರೆ? ಅಕ್ಕ ಇವಾಗ ಡಿಗ್ರಿ ಮಾಡ್ತಿದ್ದಾರೆ. ಓಕೆ, ಅವ್ರೇನು ಸಪೋರ್ಟ್ ಮಾಡ್ತಾರೆ? ಅವರು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ, ಪ್ರಾಜೆಕ್ಟ್ ವರ್ಕ್ಸಲ್ಲಾಗಲಿ. ಹಾಗಾದರೆ ಏನಾದರೂ ಹೋಮ್ವರ್ಕ್ಸು ನೋಟ್ಸು ಇದ್ದರೆ ಅಕ್ಕ ಬರ್ಕೊಡ್ತಾರಾ? ಬರ್ಕೊಡಲ್ಲ. ನಿಜ ಹೇಳಿ. ನಿಜ ಬರ್ಕೊಡಲ್ಲ. ಓಕೆ ಆಯಿತು. ಸರಿ ಆಯಿತು. ಇವಾಗ ಒಂದು ಕ್ವಶನ್ ಕೇಳ್ತೀನಿ. ನಮ್ಮ ರಕ್ತ ಯಾವ ಕಲರಲ್ಲಿ ಇರುತ್ತೆ? ರೆಡ್. ರೆಡ್ ಅಲ್ವಾ? ರೆಡ್ ಯಾಕೆ? ಸುಮ್ಮನೆ ಸುಮ್ಮನೆ ಅಂತ. ಓಕೆ, ರೆಡ್ ಯಾಕೆ? ಗೊತ್ತಿಲ್ಲ. ಗೊತ್ತಿಲ್ಲ. ನಿಮ್ಮ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್. ಓಕೆ, ನೀವು? ರೆಡ್. ರೆಡ್ ಅಂದರೆ ದಿಸ್ ಇಸ್ ಕಲರ್. ದಟ್ ಈಸ್ ಕಲರ್. ಓಕೆ, ನೀವು? ರೆಡ್ ಅದು ಒಂದು ಕಲರೇ ತಾನೆ, ಅದಕ್ಕೆ. ಅದು ಒಂದು ಕಲ್ಲರೇ, ಅದಕ್ಕೆ ರೆಡ್ ಆಗಿರುತ್ತೆ. ಓಕೆ. ಸೈಂಟಿಫಿಕ್ ರೀಸನ್ ಹಿಮೋಗ್ಲೋಬಿನ್. ಸೈಂಟಿಫಿಕ್ ರೀಸನ್ ಹಿಮೋಗ್ಲೋಬಿನ್. ಓಕೆ ಗರ್ಲ್ಸ್, ಇವಾಗ ಸ್ಕೂಲಲ್ಲಿ ಬಾಯ್ಸ್ ಜಾಸ್ತಿ ಇಲ್ಲಾಂದ್ರೆ ಗರ್ಲ್ಸ್ ಬಂಕ್ ಹಾಕಿ ಹೋಗೋದು ಔಟ್ಸೈಡ್? ಬಾಯ್ಸ್. ಬಾಯ್ಸ್. ಯಾಕೆ? ಯಾಕೆಂದರೆ ಅವ್ರು ತುಂಬ ಫ್ರೆಂಡ್ಸು ಇರ್ತಾರೆ, ಬಂಕ್ ಹೊಡಿಯೋದ್ರಲ್ಲಿ ಅವ್ರು ನಂಬರ್ 1 ಆಗಿರ್ತಾರೆ. ಗರ್ಲ್ಸ್ಗೆ ಅವೆಲ್ಲೂ ಗೊತ್ತೇ ಇರಲ್ಲ. ಗೊತ್ತೇ ಇರಲ್ಲ. ನಮ್ಮ ಗರ್ಲ್ಸ್ ಫುಲ್ ಡೀಸೆಂಟ್ ಅಲ್ವಾ? ಓಕೆ, ನೀವು ಗರ್ಲ್ಸಾ ಬಾಯ್ಸಾ? ಬಾಯ್ಸ್. ಬಾಯ್ಸ್. ಯಾಕೆ? ಅವ್ರ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆಗೆ ಬಂಕ್ ಹೊಡಿಯೋಕ್ಕೆ ಫಸ್ಟ್ ನಂಬರ್ ಇರ್ತಾರೆ. ಗರ್ಲ್ಸ್ ಇರ್ತಾರೆ ಅಂದರೆ ಸ್ವಲ್ಪ ಜನ ಇರ್ತಾರೆ ಅಷ್ಟೇ. ಸ್ವಲ್ಪ ಜನ ಇರ್ತಾರೆ. ಹಾಗಾದ್ರೆ ಗರ್ಲ್ಸ್ ಯಾರು ಬಂಕ್ ಹೊಡಿಯಲ್ಲ? ಯಾರು ಹೊಡಿಯಲ್ವಾ ಇಲ್ಲಿ? ನಾವಿನ್ನ ಸ್ಕೂಲ್ ಅಲ್ವಾ? ನೀವಿನ್ನ ಸ್ಕೂಲು. ಕಾಲೇಜ್ ಡೇಸಲ್ಲಿ ನೋಡೋಣ. ಕಾಲೇಜ್ ಡೇಸಲ್ಲಿ ಹಾಗಾದ್ರೆ ಬಂಕ್ ಹೊಡಿತೀರಾ? ನೋಡೋಣ. ಓಕೆ ಆಯ್ತು. ಗರ್ಲ್ಸಾ ಬಾಯ್ಸಾ? ಬಾಯ್ಸೇ. ಯಾಕೆ? ರೀಸನ್? ಯಾಕಂದರೆ ಅವರು ಏನಾದರೂ ಔಟ್ಸೈಡ್ ಬಂದಾಗ ಏನಾದರೂ ಬಂಕ್ ಕೊಡಿ ಹೊರಟೋಗ್ಬೋದು, ಬೇಕ್ರಿಗೋ ಔಟ್ಸೈಡ್ ಎಲ್ಲಾದರೂ. ಗರ್ಲ್ಸ್ ಆದರೆ ಭಯ ಇರುತ್ತೆ, ಟೀಚರ್ಸ್ ಹೊಡಿತಾರೆ, ಪೇರೆಂಟ್ಸ್ ಹೊಡಿತಾರೆ ಅಂತ ಅವ್ರು ಕ್ಲಾಸಲ್ಲಿ ಇರ್ತಾರೆ. ಓಕೆ, ಗರ್ಲ್ಸ್ಗೆ ಭಯ ಭಕ್ತಿ ಅನ್ನೋದಿರುತ್ತೆ, ಬಾಯ್ಸ್ಗೆ ಭಯ ಡಿಸಿಪ್ಲಿನ್ ಇರೋದಿಲ್ಲ. ಯಾವ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗರ್ಲ್ಸ್ಗೆ ಇರುತ್ತೆ, ಬಾಯ್ಸ್ಗೆ ಇರಲ್ಲ. ಓಕೆ ಆಯ್ತು. 50 ಮಿನಿಟ್ಸ್ ಆಗಲಿ 5 ಮಿನಿಟ್ಸ್ ಆಗಲಿ ಬರ್ತೀನಿ ಅಂತ ಹೇಳಿ ಔಟ್ಸೈಡ್ ಹೋಗಿ ಬಾಯ್ಸಾ ಗರ್ಲ್ಸಾ ಲೇಟಾಗಿ ಬರೋದು? ಬಾಯ್ಸ್. ಸ್ವಲ್ಪ ಜನ ಬಾಯ್ಸ್, ಸ್ವಲ್ಪ ಜನ ಗರ್ಲ್ಸ್. ಓಕೆ, ಒಬ್ಬೊಬ್ರ ಒಪಿನಿಯನ್ನೇ ತಗೋಣ. ಬಾಯ್ಸಾ ಗರ್ಲ್ಸ್? ಗರ್ಲ್ಸ್. 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 ಗರ್ಲ್ಸ್ ಲೇಟಾಗಿ ಬರ್ತಾರಾ? ಓಕೆ, ಬರ್ತಾರೆ. ಬಾಯ್ಸ್. ಬಾಯ್ಸ್. ಯಾಕೆ? ಅವ್ರಿಗೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಅದು ಇದು ಎಲ್ಲ. ಯಾವ ಥರ ಪಾರ್ಟೀಸ್? ಬೇಡ ಹೇಳೋದು ಬೇಡ ಅಲ್ಲ. ಓಕೆ, ನಿಮಗೆ? ಕಲ್ಸ. ಅದೇ ಯಾಕೆ? ಅಂದರೆ ಅವರು ಇವ್ರಿಗೂ ಇರುತ್ತೆ ಪಾರ್ಟಿ ಎಲ್ಲ. ನಾನು ಬರ್ತೀನಿ, ಫ್ರೆಂಡ್ ಜೊತೆ ಹೋಗಿ ಬರ್ತೀನಿ, ಮನೆಗೆ ಹೋಗಿ ಬರ್ತೀನಿ ಅಂತ ಅವ್ರು ಲೇಟ್ ಆಗುತ್ತೆ. ಅವರೇ ಲೇಟಾಗಿ ಬರ್ತಾರೆ. ಓಕೆ ಆಯ್ತು. ನಿಮ್ಮ ಮನೇಲಿ ಯಾರ್ಯಾರು ಇರ್ತಾರೆ? ಆಮೇಲೆ ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅತ್ತಿಗೆ, ನಮ್ಮ ಚಿಕ್ಕಪ್ಪ, ನಮ್ಮ ತಾತ, ಚಿನ್ನೊಂದು ಆಂಟಿ, ಆಮೇಲೆ ನಮ್ಮ ಅಜ್ಜಿ ಅಷ್ಟೇ. ಓಕೆ, ಬ್ರದರ್ಸ್ ಇದ್ದಾರಾ? ಎಸ್ ಮ್ಯಾಮ್. ಓಕೆ, ಅವ್ರು ಲೇಟಾಗಿ ಬರ್ತಾರಾ? ಎಸ್ ಮ್ಯಾಮ್ ಬರ್ತಾರೆ. ಹಾಗಾದ್ರೆ ನೀವು ಲೇಟಾಗಿ ಹೋಗ್ತೀರಾ? ಅಷ್ಟೊಂದು ಲೇಟ್ ಇಲ್ಲ ಮ್ಯಾಮ್. ಅಷ್ಟೊಂದು ಲೇಟ್ ಇಲ್ಲ. ಓಕೆ ಆಯ್ತು. ನಿಮ್ಮ ಮನೇಲಿ ಯಾರು ಲೇಟಾಗಿ ಬರ್ತಾರಾ? ನಮ್ಮ ತಮ್ಮ. ತಮ್ಮ. ಬಾಯ್ಸ್ ಲೇಟಾಗಿ. ಓಕೆ ಆಯ್ತು. ಯಾಕೆ ಅವ್ರು ಲೇಟಾಗಿ ಬರೋದು? ಅವ್ರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಅದು ಇದು ಅಂತ ಅವ್ನು ಲೇಟಾಗಿ ಬರ್ತಾನೆ. ಓಕೆ, ಜನರಲ್ ಆಗಿ ಔಟ್ಸೈಡ್ ಬಾಯ್ಸ್ ಗರ್ಲ್ಸ್ ಬಂದರೆ ಬಾಯ್ಸಾ ಗರ್ಲ್ಸಾ? ಗೊತ್ತಿದ್ದಂಗೆ ಬಾಯ್ಸೇ. ಗೊತ್ತಿದ್ದಂಗೆ ಬಾಯ್ಸ್. ಯಾಕೆ? ಯಾಕಂದರೆ ಅವರು ಬರ್ಡೇ ಪಾರ್ಟಿ, ನೈಟ್ ಪಾರ್ಟಿ, ನ್ಯೂ ಇಯರ್ ಪಾರ್ಟಿ ಅದು ಇದು ಪಾರ್ಟಿ ಮಾಡ್ಕೊಂಡಿರ್ತಾರೆ. ಗರ್ಲ್ಸ್ ಆದರೆ ಪಾರ್ಟಿಗೆ ಹೋಗ್ತಾ ಮತ್ತೆ ಬೇಗ ಬಂದುಬಿಡ್ತಾರೆ. ಓಕೆ ಗುಡ್. ಹಾಂ,
ಈ ಕಡೆ ಏನ್ ಪಾರ್ಟಿಗೆ ಹೋಗೋದಾ? ಪಾರ್ಟಿಗೆ ಬಾಯ್ಸ್ ಲೈಫಲ್ಲಿ ಎಂಜಾಯ್ ಮಾಡೋದು ಅಂದ್ರೆ 1 to 10th ವರ್ಗೂ ಎಂಜಾಯ್ ಮಾಡ್ತಾರೆ, ಆಮೇಲೆ ಕಾಲೇಜ್ ವರ್ಗೂ ಎಂಜಾಯ್ ಮಾಡ್ತಾರೆ, ಆಮೇಲೆ ಮದ್ವೆ ಆದ್ಮೇಲೆ ಎಂಜಾಯ್ ಮಾಡಕ್ಕಾಗಲ್ಲ. ಆದ್ರೆ ಗರ್ಲ್ಸು ಸ್ಕೂಲಲ್ಲೂ ಎಂಜಾಯ್, ಮದ್ವೆ ಆದ್ಮೇಲೆನೂ ಎಂಜಾಯ್. ಪಾಪ ಬಾಯ್ಸ್ಗೆ ಮದ್ವೆ ಆದ್ಮೇಲೆ ಫ್ರೀಡಮ್ ಜಾಸ್ತಿ ಸಿಗಲ್ಲ. ಯಾಕೆ ಫ್ರೀಡಮ್ ಸಿಗಲ್ಲ ಮದ್ವೆ ಆದ್ಮೇಲೆ? ಹೆಂಡತಿ ಇರ್ತಾರಲ್ಲ ಅವ್ರೆಲ್ಗೂ ಆಚೆ ಜಾಸ್ತಿ ಹೋಗಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ, ಅದಕ್ಕೆ. ಓಕೆ, ಇವಾಗ ನಮ್ಮ ಸ್ಟೂಡೆಂಟ್ಸ್ ಒಂದ್ ಸಾಂಗ್ ಹಾಡ್ತಾರಂತೆ, ನೋಡೋಣ ಯಾವ ತರ ಹಾಡ್ತಾರೆ. ಓಕೆ, ಈ ಮ್ಯಾಮ್ ಕಡೆಯಿಂದ ಒಂದು ಸಾಂಗ್ ಈ ಮ್ಯಾಮ್ಗೋಸ್ಕರ. ಜಾನು ಈ ರಾಜನ್ ನೀನೆ ಕ್ವೀನು, ಮುದ್ದಾದ ಲೇಡಿ ಜಾನು, ಈ ಏರಿಯಾ ಬ್ಯೂಟಿ ನೀನು. ದೇವರೇ ದೇವರೇ ಇವಳು ಚಂದಿರನ ಒರೆ ಮಗಳೇ, ದೇವರೇ ದೇವರೇ ಇವಳು ಇಂದಿರನ ಹೂವಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದು ಹದೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಫೀಲಿಂಗ್ ತತೂರಿ ಫೀಲಿಂಗ್ ತತೂರಿ, ಗೋಲ್ಡನ್ ದಮಾರಿ ಸಟ್ಟಿಂಗ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಓಕೆ, ನಿಮ್ಮ ಲೈಫಲ್ಲಿ ಯಾರು ಬ್ಯಾಂಗಲ್ ಬಂಗಾರಿ? ನಾವೇ ಬ್ಯಾಂಗಲ್ ಬಂಗಾರಿ. ಅವರೇ ಬ್ಯಾಂಗಲ್ ಬಂಗಾರಿ. ಓಕೆ, ನಿಮ್ಮ ಲೈಫಲ್ಲಿ? ಅಮ್ಮ. ಅಮ್ಮ. ನಿಮ್ಗೆ? ಓಕೆ, ಕ್ವೀನ್? ನಿಮ್ಗೆ ಕ್ವೀನ್? ಅಮ್ಮ. ಅಮ್ಮ. ಕಿಂಗ್? ಅಪ್ಪ. ಅಪ್ಪ. ಓಕೆ, ನಿಮ್ಗೆ? ಅಪ್ಪ ಅಮ್ಮ. ಅಪ್ಪ ಅಮ್ಮ. ಬ್ರದರ್ಸ್ ಸಿಸ್ಟರ್ಸ್? ನಂಗೆ ಯಾರೂ ಇಲ್ಲ, ಬಟ್ ಕಸಿನ್ಸ್ ಇದ್ದಾರೆ, ಬಟ್ ಅವರು ಒಳ್ಳೆಯವರು. ಓಕೆ, ಆಯ್ತು. ಒಂದು ಕ್ವಶನ್ ಕೇಳ್ತೀನಿ ಈಗ. ಒಂದು ಮೀನು ಸ್ವಿಮ್ ಮಾಡುತ್ತೆ, ಬಟ್ ಇನ್ನೊಂದು ಮೀನು ಸ್ವಿಮ್ ಮಾಡೋಕ್ಕಾಗಲ್ಲ, ಅದು ಯಾವ ಮೀನು? ಸೆಲ್ಫಿಶ್. ಓಕೆ, ನೀವು? ಸೆಲ್ಫಿಶ್ ಅನ್ಕೊಂಡು. ಸೆಲ್ಫಿಶ್. ಓಕೆ, ನೀವು? ಸೆಲ್ಫಿಶ್ ಮೀನಾ? ಓಕೆ, ನೀವು? ಸೆಲ್ಫಿಶ್. ಸೋಮಾರಿ ತರ ಮೀನು. ಸೋಮಾರಿ. ಅದು ಮೀನೇ ಅಲ್ಲ. ಜೆಲ್ಫಿಶ್ ಏನ್ಬೋದು. ಸ್ಟಾರ್ಫಿಶ್. ಓಕೆ, ಅವ್ರೇನ ಹೇಳ್ತೀರಾ ನೋಡ. ಸ್ವಿಮ್ಮಿಂಗ್ ಪೂಲ್. ಓಕೆ, ಆಯ್ತು. ಟುಮಾರೋ ಈಸ್ ಥರ್ಸ್ಡೇ, ವಾಟ್ ವಿಲ್ ಬಿ ದಿ ಎಸ್ಟರ್ಡೇ? ಓಕೆ, ಈಗ ನಮ್ಮ ನ್ಯೂ ಹಾರಿಸನ್ ಸ್ಕೂಲ್ ಸ್ಟೂಡೆಂಟ್ಸ್ ಒಂದು ಸಾಂಗ್ ಆಡ್ತಾರಂತೆ, ನೋಡೋಣ. ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇರುಮರೆಯ ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು, ಬಾ ಕ್ಷಮಿಸು ಬಾ ಒಮ್ಮೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು. ಓಕೆ, ನೀವು ಯಾವ ಟೈಮಲ್ಲಿ ಮೌನವಾಗಿರ್ತೀರಾ? ಇದೆಲ್ಲ ಸಾಂಗ್ ಅಲ್ಲೇ ಬಂತು. ಮೌನವಾಗಿ ಯಾವ ಟೈಮಲ್ಲಿ ಇರ್ತೀರಾ? ಓದೋ ಟೈಮಲ್ಲಿ ಮೌನವಾಗಿರ್ತೀರಾ? ಎಕ್ಸಾಮ್ ಟೈಮಲ್ಲಿ ಓದ್ಕೊಂತ ಇರ್ತೀರಾ? ಓಕೆ, ಇನ್ಯಾವ ಟೈಮಲ್ಲಿ ಮೌನವಾಗಿರ್ತೀರಾ? ತಪ್ಪು ಮಾಡಿದಾಗ. ಓಕೆ, ಓಕೆ, ಈಗ ಇವರು ಕ್ವಶನ್ಸ್ ಕೇಳ್ತಾರಂತೆ, ನೋಡೋಣ ಯಾವ ತರ ಕ್ವಶನ್ಸ್ ಕೇಳ್ತಾರೆ. ಸೊ ನೀವು ಕೇಳಿದ್ರಲ್ಲ, ಯಾಕೆ ನಮ್ ಬ್ಲಡ್ ರೆಡ್ ಇರುತ್ತೆ ಅಂದ್ರೆ, ಯಾಕಂದ್ರೆ RCB ಫ್ಯಾನು, ಅದಕ್ಕೆ ರೆಡ್ ಕಲರಾ? ಅಷ್ಟೇ. ಓಕೆ, ಬ್ಯೂಟಿಫುಲ್ ಆಗಿರೋದು ಗರ್ಲ್ಸಾ ಬಾಯ್ಸಾ? ಗರ್ಲ್ಸ್. ಅಂತೆ, ಯಾಕೆ ಗರ್ಲ್ಸ್?
ಇವರೇ ಗರ್ಲ್ಸ್ ಒಪ್ಕೊಂತಿದ್ದಾರೆ ನಾವು ಚೆನ್ನಾಗಿ ಮೇಕಪ್ ಹಾಕೊಂತೀವಿ ಅಂತ. ಕಾಮನ್ ಫ್ಯಾಕ್ಟ್ ನೋಡಿ, ನಮ್ಮ ನ್ಯೂ ಹಾರಿಸನ್ ಸ್ಕೂಲ್ ಸ್ಟೂಡೆಂಟ್ಸ್ ಯಾವ ತರ ಇರೋ ತರ ಒಪ್ಕೊಂತಾರೆ. ಓಕೆ ಆಯ್ತು. ಯಾರು ಗರ್ಲ್ಸಾ ಬಾಯ್ಸಾ? ಇವ್ರು ನೋಡೋಣ ಯಾಕೋ ಸೈಲೆಂಟ್ ಆಗಿದ್ದಾರೆ. ಅದು ಅವ್ರವ್ರ ಗರ್ಲ್ಸ್ ಹೇಳಿದ್ರೆ ಗರ್ಲ್ಸ್ ಅರ್ಧ ಕೆಜಿ ಮೇಕಪ್ ಹಾಕೊಂಡ್ರೆ ಅದಕ್ಕೆ ಹಂಗಿರ್ತಾರೆ. ಓಕೆ ಬಾಯ್ಸ್ ನ್ಯಾಚುರಲ್ ಆಗಿ ಇರ್ತಾರೆ, ಅದಕ್ಕೆ ಅವ್ರು ಯಾವಾಗೂ ವೈಟ್ ಆಗೇ ಇರ್ತಾರೆ. ಈ ಸ್ಕೂಲಲ್ಲಿ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಸೈನ್ಸ್. ಓಕೆ. ಟೀಚರು? ಅದು ಹೇಳಕ್ಕಾಗಲ್ಲ, ಎಲ್ಲರೂ ಆಲ್ ಆರ್ ಈಕ್ವಲ್. ಅವರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ, ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಆಲ್ ಆರ್ ಈಕ್ವಲ್. ಓಕೆ, ಕಾನ್ಸ್ಟಿಟ್ಯೂಷನ್ ಟೈಪ್. ಓಕೆ, ನೀವು? ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥ್ಸ್. ಮ್ಯಾಥ್ಸಲ್ಲಿ ಫುಲ್ ಟಾಪರ್ ನೀವು? ಹಂಗೇನಿಲ್ಲ, ಆದರೆ ಇಷ್ಟ. ಮ್ಯಾಥ್ಸಲ್ಲಿ ಯಾವುದು ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ? ಆಲ್ಜಿಬ್ರಾ. ಒಂದು ಜಿಬ್ರಾನಿಕ್ ಅದು ಇದಿರುತ್ತಲ್ಲ, ಹೇಳ್ತೀರಾ? ಓಕೆ ಆಯಿತು. ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ? ಸೈನ್ಸ್. ಯಾಕೆ ಸೈನ್ಸ್? ಡಾಕ್ಟರ್ ಆಗಬೇಕು, ಅದಕ್ಕೆ ಸೈನ್ಸ್ ಇಷ್ಟ. ಮುಂದೆ ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ದೀರಾ? ಓಕೆ, ಡಾಕ್ಟರ್ ಆದಮೇಲೆ ಏನು ಮಾಡ್ತೀರಾ? ಎಲ್ಲ ಪೇಷಂಟ್ಸ್ಗೂ ಟ್ರೀಟ್ ಮಾಡ್ತೀವಿ. ಪೇಷಂಟ್ಸ್ಗೆಲ್ಲ ಟ್ರೀಟ್ಮೆಂಟ್ ಮಾಡ್ತೀರಾ? ಓಕೆ. ಯಾವ ಪೇಷಂಟ್ಸ್ ಮಾಡ್ತೀರಾ? ಯಾರು ಬರ್ತಾರೆ ಅವ್ರನ್ನ. ಯಾರು ಬರ್ತಾರೆ ಅವ್ರಿಗೆ. ಓಕೆ, ಇವಾಗ ನನಗೆ ಜ್ವರ ಇರಲ್ಲಪ್ಪ, ನಿಮ್ಮ ಹಾಸ್ಪಿಟಲ್ ಬಂದಿರ್ತೀನಿ. ಓಕೆ, ಬಂದಿರ್ತೀನಿ. ಒಂದ್ ವೇಳೆ ಹಸು ಬರುತ್ತೆ, ಹಸುಗೂ ಟ್ರೀಟ್ಮೆಂಟ್ ಕೊಡ್ತೀರಾ? ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ ಪೇ. ಇಲ್ಲ. ಸರಿ ಆಯ್ತು. ನೀವೇನಾಗ್ಬೇಕು ಅನ್ಕೊಂಡು? ಸಿವಿಲ್ ಇಂಜಿನಿಯರ್. ಓಕೆ. ಆಗಿ ನಮ್ಮ ಅಪ್ಪದು ಡ್ರೀಮ್ ಹೌಸ್ ಕಟ್ಬೇಕು ಅನ್ಕೊಂಡಿದ್ದೀನಿ, ದಟ್ಸ್ ವೈ. ಡ್ರೀಮ್ ಹೌಸ್ ನೋಡಿ, ಗರ್ಲ್ ಆಗಿ ಅದಕ್ಕೆ ಹೊಡ್ಬೇಕು ಅಂತ ಹೇಳೋದು. ಅವ್ರ ಅಪ್ಪನ ಆಸೆಗೋಸ್ಕರ ಅವಳು ಓದ್ತಾ ಇದ್ದಾಳ ಅಲ್ವಾ? ಓಕೆ ಆಯ್ತು. ಸ್ಕೂಲ್ ಬಗ್ಗೆ ಏನಾದರೂ ಎಕ್ಸ್ಪ್ರೆಸ್ ಮಾಡ್ತೀರಾ? ಅವರ್ ಸ್ಕೂಲ್ ಹ್ಯಾಸ್ ಅದರ್ ಆಕ್ಟಿವಿಟೀಸ್ ಲೈಕ್ ಆರ್ಟ್ ಆ್ಯಂಡ್ ಕ್ರಾಫ್ಟ್, ಎಜುಕೇಷನಲ್ ಎಲ್ಲ ಆಕ್ಟಿವಿಟೀಸು ಕವರ್ ಆಗುತ್ತೆ ನಮ್ಮ ಸ್ಕೂಲಲ್ಲಿ. ನೀವೇನಾದರೂ ಹೇಳ್ತೀರಾ? ನಮ್ಮ ಸ್ಕೂಲು ಅಂದರೆ ಚೆನ್ನಾಗಿದೆ. ನಮ್ಮ ಸ್ಕೂಲಲ್ಲಿ ಮತ್ತು ಎಲ್ಲ ಟೀಚರ್ಸು ಸಪೋರ್ಟ್ ಮಾಡ್ತಾರೆ, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ, ಈಕ್ವಲ್ ಆಗಿ ನೋಡ್ತಾರೆ, ಮತ್ತು ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಸಪೋರ್ಟ್ ಮಾಡ್ತಾರೆ. ಓಕೆ. ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಪಿ ಟಿ. ಯಾಕೆ ಪಿ ಟಿ? ಫಿಸಿಕಲ್ ಆಗಿ ಇರುತ್ತೆ, ಅದ್ರಲ್ಲಿ ಎಂಟರ್ಟೈನ್ ಇರುತ್ತೆ ಅಂತನಾ? ಓಕೆ. ನಿಮಗೆ? ನಮಗೂ ಪಿ ಟಿ. ಅವ್ರಿಗೂ ಪಿ ಟಿ. ಓಕೆ. ನಿಮಗೆ? ಪಿ ಟಿ. ಎಲ್ಲರಿಗೂ ಪಿ ಟಿನಾ? ಬಾಯ್ಸ್ಗೆಲ್ಲ ಆಲ್ಮೋಸ್ಟ್ ಪಿ ಟಿನಾ? ಓಕೆ ಆಯ್ತು. ಫುಟ್ಬಾಲ್ ಪ್ಲೇಯರ್ಸಾ ನೀವು? ಓಕೆ ಆಯ್ತು. ಟೀಚರ್ಗೆ ಫೇವ್ರೇಟ್ ಸ್ಟೂಡೆಂಟ್ ಆಗಬೇಕು ಅಂತ ಇರೋದು ಗರ್ಲ್ಸಾ ಬಾಯ್ಸಾ? ಬಾಯ್ಸ್ ಇರ್ತಾರಾ ಫೇವ್ರೇಟ್ ಆಗಬೇಕು ಟೀಚರ್ಗೆ ಅಂತ? ಓಕೆ. ನೀವು ಟೀಚರ್ಸ್ಗೆ ಫೇವ್ರೇಟ್ ಆಗಬೇಕು ಅಂದರೆ ಯಾವ ಥರ ಇದು ಮಾಡ್ತೀರಾ? ಅಂದರೆ ಚಾಕ್ಲೇಟ್ ಹೋಗಿ ಟೀಚರ್ಸ್ ಕೊಡ್ತೀರಾ? ಇಲ್ಲ, ಮತ್ತೆ ಯಾವ ಥರ ಮಾಡ್ತೀರಾ? ಡಿಸಿಪ್ಲಿನ್ ಆಗಿದ್ರೆ ಟೀಚರ್ಸ್ಗೆ ಇಷ್ಟ ಆಗ್ತಾರಾ? ಓಕೆ ಆಯಿತು. ಹಾಂ, ಮತ್ತೆ ಇನ್ನೊಂದು, ಹೆಡ್ಡಲ್ಲಿ ಹೇರ್ಸ್ ಇದೆ, ಲಿಪ್ಸಲ್ಲಿ ಏನಿದೆ? ಹೆಡ್ಡಲ್ಲಿ ಏರ್ಸ್ ಇದೆ, ಲಿಪ್ಸಲ್ಲಿ ಏನಿದೆ? ಸ್ಕಿನ್. ಓಕೆ. ನೀವು? ಏನಿದೆ? ಹೆಡ್ಡಲ್ಲಿ ಏರ್ಸ್ ಇದೆ, ಓಕೆ. ಲಿಪ್ಸಲ್ಲಿ ಏನಾಯ್ತು? ಸ್ಕಿನ್. ಓಕೆ. ನಿಮ್ಮ ಹೆಸರು? ಚೇತನ್. ನಿಮ್ಗೆ ಯಾವ ಸಬ್ಜೆಕ್ಟ್ ಅಂದರೆ ಇಷ್ಟ? ಕನ್ನಡ. ಯಾಕೆ ಕನ್ನಡ ಅಂದರೆ ಇಷ್ಟ? ಓ, ಕನ್ನಡಿಗ. ಹಾಂ, ಓಕೆ ಆಯಿತು. ಎಕ್ಸಾಮ್ ಎಲ್ಲ ಚೆನ್ನಾಗಿ ಓದ್ಕೊಂಡಿರಾ? ಓಕೆ. ಯಾರು ಸಪೋರ್ಟ್ ಮಾಡ್ತಾರೆ ಆ ಟೈಮಲ್ಲಿ? ಓಕೆ. ಯಾವತ್ತಾದ್ರೂ ಸ್ಕೂಲ್ ಬಂಕ್ ಹಾಕಿ ಎಲ್ಲಾದ್ರೂ ಹೋಗಿದ್ದೀರಾ? ಓಕೆ. ಆ ಥರ ಬಂಕ್ ಹಾಕಿ ಹೋಗೋದು ಗರ್ಲ್ಸಾ ಬಾಯ್ಸಾ? ಬಾಯ್ಸ್ ಒಪ್ಕೊಂತಿದ್ದಾರೆ. ಓಕೆ. ಯಾವತ್ತು ಹೋಗಿಲ್ವಾ ನೀವು? ಓಕೆ. ಬಾಯ್ಸು ಯಾವ್ದಕ್ಕಂತ ಬಂಕ್ ಹಾಕಿ ಸ್ಕೂಲ್ಗೆ ಹಾಲಿಡೇ ಆಗ್ತಾರೆ? ಪಿಕ್ಚರಾ? ಓಕೆ. ಹಬ್ಬಗಳಿದ್ದಲ್ಲ ಆಲ್ಮೋಸ್ಟ್ ಗರ್ಲ್ಸ್ಗೆ ವರ್ಕ್ ಇರುತ್ತಪ್ಪ, ಗರ್ಲ್ಸ್ ಆಗ್ತಾರೆ. ಬಾಯ್ಸ್ ಎಂತಕ್ಕೆ ಆಗ್ತಾರೆ? ಎಂಜಾಯ್ ಮಾಡಕ್ಕೆ. ಪಾರ್ಟಿ. ಹಬ್ಬಗಳಿದ್ರೆ ಪಾರ್ಟಿ ಮಾಡಕ್ಕೆ. ಓಕೆ. ಯಾವ ಥರ ಪಾರ್ಟಿ ಮಾಡ್ತೀರಾ? ಮಾತಾಡ್ಕೊಂಡು ಎಲ್ಲ ಬಟ್ಟೆ ಹಾಕೊಂಡು ಹೊಸ ಬಟ್ಟೆನ ಪಾರ್ಟಿ ಮಾಡ್ತೀರಾ? ಓಕೆ. ಈಗ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರಂತ ಸ್ವಲ್ಪ ಮೆನ್ಷನ್ ಮಾಡಿ ಹೇಳ್ಬೇಕು, ಓಕೆನಾ? ಓಕೆ, ಹೇಳಿ. ಮಹಾತ್ಮ ಗಾಂಧೀಜಿ. ಓಕೆ. ಒಬ್ಬೊಬ್ರೆ ಹೇಳಿ. ಒಬ್ಬೊಬ್ರೆ. ಸರ್ ಸಿ ವಿ ರಾಮನ್. ಓಕೆ.
ಗಾಂಧೀಜಿ. ಗಾಂಧೀಜಿ. ಎಪಿಜೆ ಅಬ್ದುಲ್ ಕಲಾಂ. ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರರು. ಓಕೆ, ನೀವು? ಭಗತ್ ಸಿಂಗ್. ಕಿತ್ತೂರು ರಾಣಿ ಚೆನ್ನಮ್ಮ. ಓಕೆ, ನೀವ್ ಇವಾಗ ಓದ್ತಿದ್ದೀರಲ್ಲ, ಸಬ್ಜೆಕ್ಟ್ಸ್ ಯಾವ್ಯಾವ ಇದಾವೆ? ಕನ್ನಡ, ಇಂಗ್ಲಿಷ್, ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್, ಫಿಸಿಕ್ಸ್, ಕಂಪ್ಯೂಟರ್. ಓಕೆ, ಆಯ್ತು. ಕನ್ನಡದಲ್ಲಿ ಫಸ್ಟ್ ಲೆಸನ್ ಯಾವುದು? ಓದೋ ಹುಡುಗಿ. ಪೊಯಮ ಲೆಸನ್. ಓಕೆ, ಈಗ ನಮ್ಮ ಸ್ಟೂಡೆಂಟ್ಸ್ ಡೈಲಾಗ್ ಹೇಳ್ತಾರಂತೆ, ನೋಡೋಣ. 20 ರೂಪಾಯಿ ಸ್ಟ್ರಿಂಗು, ನಮ್ ಸಾರ್ರೆ ಕಿಂಗು. ಎಲ್ಲ ಜೋರಾಗಿ ಒಂದೇ ಸತಿಗೆ. పిక్చర్ల గురించి వెంటనే కానీ లైవ్ లో ఇదే చూడటం. ಟ್ವಿಂಕಲ್ ಲಿಟ್ಲಿ ಸ್ಟಾರ್, ನಮ್ಮ ಅಶೋಕ್ ಸರ್ ಸೂಪರ್ ಸ್ಟಾರ್. ಅಶೋಕ್ ಸರ್ ಸೂಪರ್ ಸ್ಟಾರ್. ಓಕೆ, ಆಯ್ತು. ಅವರೇನೆ ಸೂಪರ್ ಸ್ಟಾರ್ ಇಲ್ಲಿ. ಓಕೆ, ಆಯ್ತು. ಕಣ್ಣಿದ್ರು ನೋಡಲ್ಲ, ಬಾಯಿ ಇದ್ರು ಮಾತಾಡಲ್ಲ. ಗಿಲಿ. ಓಕೆ, ನಿನ್ನ ಹೆಸರು ಗಿಲಿ? ಕಿಶೋರ್. ಓಕೆ, ಆನ್ಸರ್ ಏನದಕ್ಕೆ? ಗಿಲಿ. ಮರ. ಓಕೆ, ನೀವು? ಮರ. ಓಕೆ, ಆಯ್ತು. ಇನ್ನೊಂದು, ನೀರಲ್ಲಿ ಮುಳುಗುತ್ತೆ, ನೀರಲ್ಲಿ ತೇಲುತ್ತೆ, ನೀರಲ್ಲಿ ಕರಗುತ್ತೆ. ಫಿಶ್ ಕರಗುತ್ತಾ? ಕರಗಲ್ಲ. ಬಟ್ ನೀರಲ್ಲಿ ತೇಲುತ್ತೆ. ಒಂದೇ ಆನ್ಸರ್ ಬೇಕು. ಎಲೆ. ಅದು ಕರಗುತ್ತಾ? ಕರಗಲ್ಲ ತಾನೆ. ಓಕೆ, ಮತ್ತೆ ಬೇರೆ ಆನ್ಸರ್ ಏನಿದೆ? ಕಾಟನ್ ಕ್ಯಾಂಡಿ. ಓಕೆ, ಮತ್ತೆ? ನೀರಲ್ಲಿ ಮುಳುಗುತ್ತೆ, ನೀರಲ್ಲಿ ತೇಲುತ್ತೆ, ನೀರಲ್ಲಿ ಕರಗುತ್ತೆ. ಅದು ಕರಗುತ್ತಾ? ಕರಗುತ್ತಾ? ಕಾಟನ್ ಕರಗುತ್ತಾ? ಕಾಟನ್ ಕ್ಯಾಂಡಿ. ಓಡುತ್ತೆ ಆದ್ರೆ ಕಾಲಿಲ್ಲ. ಓಡುತ್ತೆ ಆದ್ರೆ ಕಾಲಿಲ್ಲ. ಓಡುತ್ತೆ ಆದ್ರೆ ಕಾಲಿಲ್ಲ. ಅದು ಓಡುತ್ತಾ? ಬೇರೆ ಆನ್ಸರ್ಸ್? ಆಮೆ. ಡಾಗ್ ಯಾವ ತರ ಆಗುತ್ತೆ? ಮೋಡ. ಓಕೆ, ಆಯ್ತು. ನನ್ನ ಬಣ್ಣ ಕೆಂಪು, ನಾನು ಮುಟ್ಟಿದ್ದೆಲ್ಲ ಕಪ್ಪು. ಓಕೆನಾ? ನನ್ನ ಬಣ್ಣ ಕೆಂಪು, ನಾನು ಮುಟ್ಟಿದ್ದೆಲ್ಲ ಕಪ್ಪು. ಓಕೆ, ಸೂರ್ಯ. ಓಕೆ, ನಿಮ್ಮ ಆನ್ಸರು? ಸೂರ್ಯ. ಓಕೆ, ಕಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ, ಆದ್ರೆ ಅದು ಚಾಕು ಅಲ್ಲ. ಓಕೆ, ಈ ಕಡೆ? ಓಕೆ, ರಾಂಗ್ ಆನ್ಸರು. ಸೊ ಇದಕ್ಕೆ ಆನ್ಸರ್ಸ್ ಎಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ನ ನೋಡಿ. ಓಕೆನಾ? ಚಾನೆಲ್ ಪ್ರೋಗ್ರಾಮ್ ನೇಮ್ ಗೊತ್ತಾ? ಏನು? ಸಿಟಿವಿ ನ್ಯೂಸ್ ಸ್ಟ್ರೆಸ್ ಬಸ್ಟರ್. ಹೇಳಿ. ಓಕೆ, ಈಗ ನ್ಯೂ ಹಾರಿಸನ್ ಸ್ಟೂಡೆಂಟ್ಸ್ ಒಂದ್ ಸಾಂಗ್ ಆಡ್ತಾರಂತೆ, ನೋಡೋಣ ಯಾವ ಸಾಂಗ್ ಆಡ್ತಾರೋ. ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಧಕ ಸೊಪ್ಪು ನೀರು ಮಳಿ ತಪ್ಪು ಹೋಗ್ಲಿ ಗಿಲಿ ಗಿಲಿ ಏನ್ ದಬ್ಬ ಕಿರಿಯ ಇಲ್ಲಿ. ಓಕೆ, ಈ ಸಾಂಗ್ ಎಲ್ಲಿಂದ ಕಲ್ತ್ಕೊಂಡ್ರಿ? ಯೂಟ್ಯೂಬ್ ಅಲ್ಲ, ಬಿಗ್ ಬಾಸ್. ಓಕೆ, ಬಿಗ್ ಬಾಸ್ ಅಲ್ಲಿ ಯಾರಂದ್ರೆ ಇಷ್ಟ? ಗಿಲ್ಲಿ. ಯಾಕೆ ಗಿಲ್ಲಿ ಅಂದ್ರೆ ಇಷ್ಟ? ಹಳ್ಳಿ ಹುಡುಗ. ಓಕೆ, ಇಷ್ಟ ಅವ್ನ ಸ್ಟೈಲ್. ಅವರ ಸ್ಟೈಲಾ? ಓಕೆ, ನಿಮ್ಗೆ? ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಗಿಲ್ಲಿ ಅವರು. ಓಕೆ, ನಿಮ್ಗೆ? ಫನ್ ಮಾಡ್ತಾರೆ ಜಾಸ್ತಿ. ಫನ್ ಮಾಡ್ತಾರೆ, ನಿಮ್ಗೂ ಗಿಲ್ಲಿ ಅಂದ್ರೆ ಇಷ್ಟ. ಓಕೆ, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಎಲ್ಲರಿಗೂ ಗಿಲ್ಲಿ ಇಷ್ಟ. ಯಾಕೆ ನಿಮ್ಗೆ ಇಷ್ಟ? ಗಿಲ್ಲಿ ಅಂದ್ರೆ ಚೆನ್ನಾಗಿ ಫೈಟಿಂಗ್ ಮಾಡ್ತಾನೆ. ಚೆನ್ನಾಗಿ ಫೈಟಿಂಗ್ ಮಾಡ್ತಾರೆ. ಓಕೆ, ನಿಮ್ಗೆ? ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಓಕೆ, ಆಯ್ತು. ಇವಾಗ ನ್ಯೂ ಹಾರಿಸನ್ ಸ್ಟೂಡೆಂಟ್ಸ್ಗೆ ಕ್ರಿಕೆಟ್ ಅಲ್ಲಿ ಯಾರ್ ಪ್ಲೇಯರ್ ಅಂದ್ರೆ ಇಷ್ಟ ಅಂತ ನೋಡೋಣ. ಕ್ರಿಕೆಟ್ ಅಲ್ಲಿ ಯಾರು? ಮಹೇಂದ್ರ ಸಿಂಗ್ ಧೋನಿ. ಒಬ್ಬೊಬ್ರೆ. ಮಹೇಂದ್ರ ಸಿಂಗ್ ಧೋನಿ. ಯಾಕೆ ಅವ್ರೆ? ಇಂಡಿಯನ್ ಆರ್ಮಿ ಪ್ಲೇಯರ್. ಇಂಡಿಯನ್ ಆರ್ಮಿ ಪ್ಲೇಯರ್. ಓಕೆ, ನಿಮ್ಗೆ? ಮಹೇಂದ್ರ ಸಿಂಗ್ ಧೋನಿ. ಓಕೆ, ನಿಮ್ಗೆ? ವಿರಾಟ್ ಕೊಹ್ಲಿ. ಇವ್ರೇನೋ ಹೇಳ್ತಿದಾರೇನೋ? ಚಪ್ರಿ ವಿರಾಟ್.
ಓಕೆ ನಿಮ್ಗೆ ಯಾರು ಇಷ್ಟ? ಯಾಕೆ ವಿರಾಟ್ ಕೊಹ್ಲಿ ಅಂದ್ರೆ ಕಿಂಗ್ ಆಫ್ ಕ್ರಿಕೆಟ್? ಓಕೆ ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ನಾವು ಬಂದಿದ್ದು ನ್ಯೂ ಹಾರಿಸನ್ ಸ್ಕೂಲ್ಗೆ. ಸೊ ಇಲ್ಲಿನ ಸ್ಟೂಡೆಂಟ್ಸು ತುಂಬಾ ಸೂಪರ್ ಆಗಿ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರು, ಹಾಗೆ ಅವರು ಫನ್ನಿ ಕ್ವಶನ್ಸು ಕೇಳಿದ್ರು. ಸೊ ಇನ್ನಷ್ಟು ಎಪಿಸೋಡ್ಗಾಗಿ ನೋಡ್ತಾ ಇರಿ CTV ನ್ಯೂಸ್ನ ಸ್ಟ್ರೆಸ್ ಬಸ್ಟರ್. ನಾನು ನಿಮ್ಮ ಜಾನ್.